ಅಣ್ಣ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡಿ. ಹೆಸರು ಸುರೇಶ್ ಅಂದ್ಬಿಟ್ಟು, ಚಿಕ್ಕಮುದುವಾಡಿ, ಕನಕಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು. ಇದಾಗಲೇ 2ನೇ ಬಾರಿನ 3ನೇ ಬಾರಿನ ಅನಿಸುತ್ತೆ ಮೂರನೇ ಬಾರಿ ಬಂದಾಗಲೆಲ್ಲ ಖುಷಿ ಆಗುತ್ತೆ, ಯಾಕಂದರೆ ಒಳ್ಳೆ ಹೆಸರು ಕಟ್ಟಿರ್ತೀರಾ. ಇಲ್ಲಿ ಬಂದು ಯಾವಾಗ ಬಂದರೂ ಮನೆ ಹತ್ರ ಒಳ್ಳೆ ಹೆಸರು ಇರುತ್ತೆ ನಿಮ್ಮ ಹತ್ರ. ಒಳ್ಳೇದೇ ಕಟ್ಟಬೇಕಲ್ಲ ಸಾ, ಈಗಿನ ಇದಕ್ಕೆ ಒಳ್ಳೇದೇ ಕಟ್ಟಬೇಕು. ಹೌದು, ಒಳ್ಳೊಳ್ಳೆ ಟಾಪ್ ಹಸುಗಳೇ ಕಟ್ತೀರಾ. ಈ ಹಸು ಬಗ್ಗೆ ಪರಿಚಯ ಮಾಡಿಕೊಡಿ, ಇದ್ರ ಬಗ್ಗೆ ಮೂಲ ಸರ್. ಇದು ಬಂದು ರಾಮನಗರ ತಾವು ಹೊಸದೊಡ್ಡಿದು. ಇದು ಬಂದು ಒಂದು 4-5 ವರ್ಷದಲ್ಲೇನೆ 5 ತಿಂಗಳು ಕರಿಯಿಂದೆಲ್ಲ ಕೇಳಿದೆ ನಾನು. ಅವರು ಹೊಸದೊಡ್ಡಿಲಿ ನಾಗರಾಜಣ್ಣ, ತೋಟದ ಮನೆ ನಾಗರಾಜಣ್ಣ ಅಂದ್ಬಿಟ್ಟು ಅವರು ಒಳ್ಳೊಳ್ಳೆ ದನ ಕಟ್ಟಿದ್ರು. ಅದೇ ನಮ್ಮ ಅಜ್ನಳ್ಳಿ ಪಕ್ಕ ಹೊಸದೊಡ್ಡಿ ಅಲ್ಲ ಸಾ, ಇಲ್ಲಿ ರಾಮನಗರ ಪಕ್ಕ. ಎಲ್ಲಿ ರಾಮನಗರ ಪಕ್ಕ? ಬನ್ನಿಕುಪ್ಪೆ ಪಕ್ಕ. ಬನ್ನಿಕುಪ್ಪೆ ಪಕ್ಕ ಒಂದು ಹೊಸದೊಡ್ಡಿ ಅಂತ ಐತೆ, ಶಿವನಹಳ್ಳಿ ಗುಡಿ. ಇಲ್ಲಿ ಸರಿ ಸರಿ ಗೊತ್ತಾಯ್ತು. ಶಿವನಹಳ್ಳಿ ಗುಡಿಯಿಂದ ಮುಂದೆ ತೋಟದ ಮನೆ ನಾಗರಾಜಣ್ಣ ಅಂದ್ಬಿಟ್ಟು ಅವರು ಒಳ್ಳೆ ಟಾಪ್ ದನನೇ ಕಟ್ಟಿದ್ರು. ಅದ್ರಲ್ಲಿ ಒಂದು ಇದನ್ನ ಅವ್ರ ಹತ್ರ ಒಂದು ಅಜ್ನಳ್ಳಿ ಮೂರ್ತಿ ಅಣ್ಣವ್ರ ಹತ್ರ ಒಂದು ಓರಿ ಐತೆ, ಮಹಾರಾಜ. ಅದು ಇವ್ರ ತಾವಿಂದ ಹೋಗಿದ್ದೆ. ಪಾರ್ಸಾರ್ತಿ ಅವ್ರ ಹತ್ರಕ್ಕೆ ಹೋಗಿ ಅಲ್ಲಿಂದ ಅವ್ರಿಗೆ ಹೋಗಿತ್ತು. ಆಮೇಲೆ ಇದನ್ನ ಒಂದು 5 ತಿಂಗಳು ಕರಿಯೆಲ್ಲ ಕೇಳಿದೆ ಸರ್ ನಾನು. 5 ತಿಂಗಳು ಕರಿಯೆಲ್ಲ 50,000 ಕೊಡ್ತೀನಿ ಕೊಡಿ ಅಂದಿದೆ. ಅವರು ಕೊಡ್ತೀನಿ ಹಾಲು ಬಿಡ್ಸ್ಕೊಂಡೈತೆ ಅಂದ್ಬಿಟ್ಟು ಅವ್ರು ಯಾರೋ ಸ್ನೇಹಿತರು ಕೊಟ್ಬಿಟ್ಟಿದ್ರು. ಅವಾಗ ಅವ್ರ ಹತ್ರನೂ ಹೋಗಿ ತಿರ್ಗಾ ನಾನು ಏನು ಮೇಲೆ ಲಾಭ ಕೊಡ್ತೀನಿ ಕೊಡಿ ಅಂದ್ರು, ಕೊಟ್ಟಿರಲಿಲ್ಲ. ಕೊನೆಗೆ ಆಮೇಲೆ ಅವ್ರ ಮನೇಲಿ 2 ಕರು ಹಾಕಿದೆ. ಇದು ಈಗ 3ನೇದಕ್ಕೆ ಇನ್ನೂ ಊರಿಗೆ ಬಂದಿಲ್ಲ. ಊರಿಗೆ ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಕೊಡ್ಸ್ಕೊಟ್ರು, ಬಾ ಹಿಂಗೈತೆ ಹಿಡ್ಕೊಳಂಗಿದ್ರೆ ಅಂದ್ಬಿಟ್ಟು ಹೋಗಿ ಹಿಡ್ಕೊಬಂದೆ ಸರ್. ಎಷ್ಟು ದಿನ ಆಯಿತು ತಗೊಂಬಂದು ನೀವು? 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಯ್ತು. ಇದು ಯಾವ ಬ್ಲಡ್ ಲೈನ್ ಹಸು ಇದು? ಇದು ಬಂದು ಅವರು ಮೊದಲು ಬಸ್ತಿ ಓರಿ ಬಿಡಿಸ್ತಿದ್ರಂತೆ. ನನ್ನ ಪ್ರಕಾರ ಬಸ್ತಿ ಮಗಳು ಅಂತ ಅನ್ಕೋತೀನಿ ನಾನು. ಅವ್ರು ಅಲ್ಲೇ ಹೋಗ್ತಾ ಇದ್ದದ್ದು ಓರಿ ಬಿಡ್ಸೋಕ್ಕೆ. ಪಕ್ಕಾ ಗೊತ್ತಿಲ್ಲ ಯಾವ ಊರು ಇದು? ಪಕ್ಕಾ ಗೊತ್ತಿಲ್ಲ ಸರ್, ಪಕ್ಕಾ ಗೊತ್ತಿಲ್ಲ. ಅವ್ರು ಹೇಳೋದು ಬಸ್ತಿ ಓರಿ ಬಿಡಿಸ್ತಿದ್ದೆ ನಾನು ದನಗಳಿಗೆ ಅಂತ ಹೇಳಿದ್ರು. ನಮ್ಗೆ ಅಷ್ಟು ಗೊತ್ತಿಲ್ಲ. ನಾನು ಬಂದಿದ್ದ 5 ತಿಂಗಳು ಕರಿಯಿಂದನೂ ಆಸೆ ಮಾಡಿಕೊಂಡಿದ್ದೆ ಸರ್. ಇದನ್ನ ಕೊಡ್ತೀನಿ ಅಂದ್ಬಿಟ್ಟು ಸ್ನೇಹಿತರು ಕೊಟ್ಬಿಟ್ಟಿದ್ರು. ಅವ್ರ ಹತ್ರ ಹೋಗಿ ಲಾಕ್ ಆಗಿತ್ತು. ಆಮೇಲೆ ಅವ್ರು ಕೊಡ್ತೀನಿ ಅಂದಮೇಲೆ ನಮ್ಮ ಸ್ನೇಹಿತರೆ ಕೊಡ್ಸ್ಕೊಟ್ರು. ನೀವು ಹೇಳೋ ಪ್ರಕಾರ ಇದು ಮಾಗಡಿ ಮಹಾರಾಜನ ತಂಗಿ. ಇದು ತಂಗಿ. ಇದ್ರ ಅಮ್ಮ ಭಾರಿ ಜೋರಾಗಿತ್ತಾ? ಟಾಪ್ ಹಸು. ಅವ್ರ ಹತ್ರ 4 ದನ ಇತ್ತು. 4 ದನನು ಟಾಪ್ ದನನೇ. ಈಗ 1-2 ಐತೆ, ಎಲ್ಲ ಖಾಲಿ ಮಾಡ್ಬಿಟ್ಟು ಅವ್ರಿಗೆ. ಮಹಾರಾಜ ಓರಿ ಅಮ್ಮ ಬಂದು ಲೈನಿಂಗು, ಕೊಳ್ಳು ಮೂತಿ ಲೈನ್ ಎಲ್ಲ ಭಾರಿ ಚಂದ. ಒಂಥರ ಜಿರಾಪೆ ನೋಡ್ದಂಗೆ ಆಗೋದು ಅದನ್ನ, ಇದು ತಾಯಿನ. ಸೊ ಆ ಲೈನಿಂಗ್ ಇಂದ ಒಳ್ಳೊಳ್ಳೆ ಕರುಗಳು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕರುಗಳು ಸಹ. ಅವ್ರ ಮನೇಲಿ ಏನಿಲ್ಲ ಅಂದ್ರೂ ಎಲ್ಲ ಕೂಟದ ಎತ್ತಿಗೆ ಸುಮಾರು ಹೋಗವೆ, ಬಿತ್ತನೆಗೂ ಹೋಗವೆ. ದನ ಒಳ್ಳೆ ಜಾತಿ ಕುಲ ಸಹ. ಕೊಳ್ಳು ಬುರುಡೆಲೆಲ್ಲ ಭಾರಿ ದನಗಳವು. ನಾವು ಹಸುನು ಕೇಳಿದೆ, ಕೊಟ್ಟಿಲ್ಲ. ಕೊನೆಗೆ ಈ ಕರ ಕೊಡ್ತಾರೆ ಅಂದ್ರೆ ಆಮೇಲೆ ಅವ್ರ ಸ್ನೇಹಿತರು ಕೊಟ್ಬಿಟ್ಟಿದ್ರು. ಅವ್ರ ತಾವಿಂದ ಈಗ ನಾನು ಹಿಡ್ಕೊಂಬಂದೆ 1.5 ತಿಂಗಳಾಯ್ತು ಸರ್. ಹಂಗೋ ಇದಕ್ಕೆ ಸುಮಾರು ಜನ ಕೇಳ್ತಾವ್ರೆ, ಕೊಡು ನನಗೊಂದು ಕೈ, ನನ್ಗೈ ಕೊಡು ಅಂತ. ನಾನೇನೋ ಒಂದು ಸ್ವಲ್ಪ ಈ ಓರಿ ಕೊಡಿಸಿ ಬ್ರೀಡಿಂಗ್ಗೆ ಮಡಿಕೊಳ್ಳೋಣ ಅಂತ ಮಡಿಕೊಂಡಿದ್ದೀನಿ ಸರ್. ಏನು ಬೆಲೆ ಆಯಿತು ತಿಳ್ಕೊಬೋದಾ ಸರ್? ಬೆಲೆ ಏನು ಬೇಡಿ ಬಿಡಿ, ಬೆಲೆ ಕೊಡೋದಿಲ್ವಲ್ಲ. ಈಗ ಆಲ್ರೆಡಿ ಬೆಲೆ ಜಾಸ್ತಿಗೆ ಕೇಳ್ತಾರೆ. ಏನು ಬೇಡಿ, ಕೊಡಲ್ಲ. ಕೊಡದಾದ್ಮೇಲೆ ಬೆಲೆ ಅಂತ ಕೇಳೋದು. ನಾನು ಕರು ಹಾಕಿಸ್ಬೇಕು ಅಂದ್ಬಿಟ್ಟು ಅಯ್ಯೋ ಯಾರು ಕೇಳಿದ್ರು ದುಡ್ಡು ಕೊಟ್ರಿ ಅವೆಲ್ಲ ಬರ್ತವೆ. ಈಗ ಪದಾರ್ಥ ನಮ್ಮನೇಲಿ ಅದಲ್ವಾ, ಅದು ಬೆಲೆ ಕಟ್ಟೋದೇ ಬೇಡಿ. ಈಗ ಕೆಲವ್ರು ಏನಂತಾರೆ ಅಂದ್ರೆ ದುಡ್ಡು ಎಣ್ಸಿದ್ರು ಅವರು ಅಂತಾರೆ. ದುಡ್ಡು ಎಣ್ಸೋದು ಬಿಡುದು ಅದೆಲ್ಲ ಯಾಕೆ ಸಾ, ಬೆಲೆ ಕಟ್ಟೋದೇ ಬೇಡಿ. ಪದಾರ್ಥ ಐತೆ, ಒಂದೇನೋ ಒಂದು ಓರಿ ಬಿಡಿಸಿ ಒಂದು ಕರು ಅಂತ ಹಾಕಿಸೋಣ. ಯಾವ ಊರಿಗೆ ಬಿಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸಾ? ಈಗ ನನಗೆ ನಿಡ್ಗಲ್ ಗೊಲ್ಲರದೊಡ್ಡಿ ಶಿವಲಿಂಗಣ್ಣನ ಊರಿಗೆ ಬಿಡಿಸ್ಬೇಕು ಅಂತ ಒಂದು ಆಸೆ. ಅದಿಲ್ಲ ಅಂದರೆ ನಮ್ಮ ಬೋರೇಗೌಡ್ರ ಹತ್ರ ವಿಲನ್ ಬಿಡಿಸುವ ಅಂದ್ಕೊಂಡಿದ್ದೀನಿ. ಎರಡರಲ್ಲಿ ಯಾವಾರ ಒಂದು. ವಿಲನ್ಗೆ ಇವಾಗ ರೀಸೆಂಟಾಗಿ 1-2 ಕರು ನೋಡಿದ್ಮೇಲೆ ನಿಮ್ಗೆ ಆಸೆ ಬಂದೈತೆ. ಅವರು ಈಗ ನೆನ್ನೆನೂ ಮಾಡಿದ್ರು ಫೋನ್, ಬೆಳಗ್ಗೆನೂ ಮಾಡಿದ್ರು ಸರ್. ಕೊಡುವಂಗಿದ್ರೆ ಅಣ್ಣ ಅದೇನು ಹೇಳಿ ನನಗೆ ಕೊಡಿ, ನನ್ನೂರಿನ ಬಿಟ್ಟು ಮಾಡಿಕೊತೀನಿ ಅಂತ. ಅವ್ರಿಗೆ ಹೇಳಿದೆ, ಗೌಡ್ರೆ ಕೊಡುವಾಗ ಹೇಳ್ತೀನಿ, ಈಗಿಲ್ಲ ಓರಿ ಕೊಡಿಸ್ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಯ್ತಣ್ಣ ಅಂತ ಅಂದವ್ರೆ ಸರ್. ಕಡೆ ಆಗೈತಲ್ಲ? ಕಡೆ ಸರ್, ಕಡೆ ಈಗ ಒಂದೊಂದು ಸ್ವಲ್ಪ ಬಂದೈತೆ. ಕಡೆ ಅಂದರೆ ಭಾರಿ ಸಾಧು ಗುಣ ಸರ್. ಸಾಧು ಗುಣದಲ್ಲಂತೂ ಭಾರಿ ಚಂದ. ಕೊಳ್ಳು ಬುಲ್ಡೆ ಎಲ್ಲ. ನಾವು ಅಂದರೆ ಕಟ್ಟುದು 2 ನಮಗೆ ಶಿಸ್ತಾಗಿರ್ಬೇಕು. ಈ ಅಂಥವಿಂಥವು ಆಗಲ್ಲ, ಶಿಸ್ತಾಗಿರ್ಬೇಕು. ಅದರಿಂದ ಹಿಡ್ಕೊಬಂದಿದ್ದೀನಿ ಸರ್. ನಾವು ಒಳ್ಳೇದು ಅನ್ನೋದಕ್ಕಿಂತ ನೋಡಿದವ್ರು ಒಳ್ಳೇದು ಅಂದರೆ ಸಾಕು.
ನಮ್ಮ ದನನ ನಾವು ಹೊಗಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸರ್. ಹೌದು. ನೋಡಿದವ್ರು ಪರವಾಗಿಲ್ಲ ಅಂದರೆ ಖುಷಿ. ಭಾರಿ ಜೋರಾಗೈತೆ. ಹಸಿ ತಕ್ಕನಾಗೆ ಒಳ್ಳೆ ಓರಿ ಕೊಡ್ಸಿ ಒಳ್ಳೆ ಕರಿ. ಅದೇ ಸರ್, ಈಗ ನನಗೆ ಅವು 2 ಓರಿ ಮೇಲೆ ಆಸೆ ಐತೆ. ಹಾಂ ಹಾಂ ಹಾಂ. ಫಸ್ಟು ಇಲ್ಲಿ ನಿಡ್ಗಲ್ಲು ಶಿವಲಿಂಗಣ್ಣನೋರಿ, ಇದು ಸರ್ದಾರ. ಅದಿಲ್ಲ ಅಂದರೆ ಇವ್ರದ್ದು ಬೋರೆಗೌಡ್ರದ್ದು ಬಿಡ್ಸುವ ಅಂದ್ಕೊಂಡಿದ್ದೀನಿ. ಬಂದರೆ ಇನ್ನೊಂದು 15-20 ದಿವಸದಲ್ಲಿ ಬರ್ತದೆ. ಬಂದರೆ ಬಿಡಿಸ್ಬೇಕು ಸರ್. ಜಾತಿ ಆಗಿರ್ಬೋದು ಎಲ್ಲ ಸಿಲ್ಕು ಅಂದರೆ ಸರ್ ಇದ್ರ ತಾಯಿ ಕಡಿವೆ ಕರು ಒಂದು ಕೊಟ್ಟಿಲ್ಲ ಬಿಡಿ. ನಾವು ನೋಡಿದ ಮಟ್ಟಕ್ಕೆ ಎಲ್ಲ ಟಾಪ್ ಕರುಗಳೇ ಕೊಟ್ಟೈತೆ. ಅದರಲ್ಲಿ ಇದೊಂದು ಅದ್ರ ತಾಯಿ. ಇದು ತಾಯಿ ಐತಾ ಏನಾಯಿತು? ತೀರೋಗ್ಬಿಡ್ತು. ಏನಾಗಿತ್ತು ಅಂತ? ಏಜ್ ಆಗಿತ್ತು? ಏಜ್ ಅಲ್ಲ, ಕರು ಹಾಕ್ಬಿಟ್ಟು ಓರ್ ಕರು ಹಾಕಿತ್ತು. ದಪ್ಪನ್ನ ಜಾಸ್ತಿ ಹಾಕ್ಬಿಟ್ಟಿತ್ತು. ಕರು ಹಾಕುವಾಗ ಒಂದು ಸ್ವಲ್ಪ ಕರು ಎಳೆದಾಗ ಒಂದಿನ ಏನೋ ಇದ್ಬಿಟ್ಟು ಕರು ಇದು ಹಸು ತೀರೋಗ್ಬಿಡ್ತು. ಇದ್ರ ಮೇಲೆ ಬಲ ಆಸೆ ಇತ್ತು ನನಗೆ, ಏನಾರ ಮಾಡಿ ಒಂದು ಗೊಂತು ಕಟ್ಟೇಬೇಕು ಅಂತ. ಕೊನೆಗೆ 4.5 ವರ್ಷದ ಮೇಲೆ ನನ್ನ ಕೈಗೆ ಬತ್ತರು. 5 ತಿಂಗಳು ಕರಿನಿಂದ 4.5 ವರ್ಷಕ್ಕೆ ನಮ್ಮ ಹತ್ರಕ್ಕೆ ಬಂದೈತೆ. ಇವಾಗ ಋಣ, ನಿಮ್ಮ ಮನೆ ಋಣ. ಅದು ನಾವು ಹೋಗಿದ್ರು ಕೊಡ್ತಾ ಇರಲಿಲ್ಲ ಸರ್. ಅಲ್ಲಿ ನಮ್ಮ ಸ್ನೇಹಿತರು ಇದ್ರು ಬನ್ನಿಕೊಪ್ಪೆಯಲ್ಲಿ, ನಾಗರಾಜಣ್ಣ ಅಂದ್ಬಿಟ್ಟು, ಅವ್ರ ಕಡೆಯಿಂದ ಮಾಡಿಕೊಟ್ಟದ್ದು. ಇಲ್ಲಾಂದ್ರೆ ನಾವು ಹೋಗಿದ್ರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಿಲ್ಲ. ಅವರೇ ವ್ಯಾಪಾರ ಎಲ್ಲ ಮುಗಿಸಿ ಅಡ್ವಾನ್ಸ್ ಕೊಟ್ಟು ಆಮೇಲೆ ಬಾ ಮಾಡಿದ್ದೀನಿ ಹಾಕೋಗು ಅಂದ್ಬಿಟ್ಟು ಕಳ್ಸಿದ್ರು ಸರ್. ನೋಡ್ಬೋದು ಯಾವ ಲುಕ್ಕು ಸಖತ್ತಾಗಿ ಕೊಡುತ್ತೆ. ಸ್ವಲ್ಪ ಜಾತಿ ಕುಲ ಸರಿ ಸರ್. ಹೌದು, ಜಾತಿ ಕುಲ, ಸಣ್ಣ ಬುಲ್ಡೆ. ಆಮೇಲೆ ಅವರು ಕೆಲಸಕ್ಕೆ ರೂಢಿ ಮಾಡಿರ್ಲಿಲ್ಲ. ಈಗ ನಾವು ಕೆಲಸಕ್ಕೂ ರೂಢಿ ಮಾಡಿದೀವಿ. ಎಡಗೋಲ್ಗೆ ನಮ್ಮ ಸ್ನೇಹಿತರದೊಂದು ಹಸು ಇತ್ತು, ಇದನ್ನ ಎಡಗೋಲ್ಗೆ ಹಾಕೊಂಡು ಅವ್ರದ್ದು ಬಲ್ಗೋಲ್ಗೆ ಹಾಕೊಂಡು ಕೆಲಸಕ್ಕೂ ಹೋಯ್ತದೆ ಈಗ. ಅಲ್ಲ, ಕೆಲ್ಸಕ್ಕೆ ಬಿಡಿ ಮಾಡ್ಕೊಂಡ್ರೆ ಎಲ್ಲ ಹೋಯ್ತವೆ. ಹೌದು, ಅವ್ರೇನು ಕಟ್ಟಿ ಕೆಲಸಕ್ಕೇನು ರೂಢಿ ಮಾಡಿರಲಿಲ್ಲ. ಈಗ ನಮ್ಮ ಮನೆಗೆ ಬಂದ್ಮೇಲೆ ನಾವು ರೂಢಿ ಮಾಡಿದೀವಿ. ಒಂದು ಹಾಕ್ಬಿಡಿ ಹಸು ಹಂಗೆ. ಆ ಕಡೆಯಿಂದ ಬರ್ತೀನಿ. ಹಾಂ ಬನ್ನಿ, ಪರವಾಗಿಲ್ಲ. ಇದಾ ಹಿಂಗೊಂದು ರೌಂಡ್ ಹೋಗಿ ಬನ್ನಿ.